ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಹೊಸ ವ್ಲಾಗೊಂದಿಗೆ ಬಂದಿದ್ದೀನಿ. ಹೌದು, ಪಂಜಾಬಲ್ಲಿ ನೀವು ಏನೆಲ್ಲ ಪ್ಲೇಸಸ್ಗೆ ಹೋಗ್ತೀರಾ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಪ್ಲೇಸಸ್ ತೋರಿಸಿ ಅಂತ ಹೇಳ್ತಾನೆ ಇದ್ರಿ. ಪಂಜಾಬಲ್ಲಿ ನಾವಿರೋ ಕಡೆನೇ ಹತ್ರನೇ ಇದೆ ಇದು ಚೇತಕ್ ಪಾರ್ಕ್. ಅಲ್ಲಿ ಬಂದಿದ್ದೀವಿ ಇವತ್ತು, ನಾನು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು. ಫುಲ್ಲು ಎಂಜಾಯ್ ಮಾಡೋಣ ಇವತ್ತು ಅಂತ. ಸಂಡೇ ಇತ್ತಲ್ಲ, ಅದಕ್ಕೆ ಚೇತಕ್ ಪಾರ್ಕ್ಗೆ ಬಂದಿದ್ದೀವಿ. ಇಲ್ಲಿ ಹೇಗಿರುತ್ತೆ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ. ಏನೆಲ್ಲ ಆಟ ಆಡೋಕ್ಕೆ ಮಕ್ಕಳಿಗೆ ಏನೆಲ್ಲ ಇರುತ್ತೆ ಅಂತ. ಫುಲ್ ಓಲ್ಡ್ ಡೇ ಫುಲ್ ಎಂಜಾಯ್ ಮಾಡಿದ್ದೀವಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇಲ್ಲಿ ಪಂಜಾಬಲ್ಲಿ ಇದ್ದೀರಾ ಅನ್ನೋದಾದರೆ, ಅಂದರೆ ನಾವಿರೋ ಜಾಗದಲ್ಲಿ ನೀವೆಲ್ಲರೂ ನೋಡ್ತಾ ಇರ್ತೀರಲ್ಲ ಫ್ರೆಂಡ್ಸ್ ಅವರೆಲ್ಲ, ಚೇತಕ್ ಪಾರ್ಕ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಚೆನ್ನಾಗಿದೆ. ಮಕ್ಕಳ ಜೊತೆ ಬಂದರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸಂಡೇ ಟೈಮು. ಹಾಗೆ ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ, ಗೋ ಕಾರ್ಟಿಂಗ್ ಇದೆ, ಬೌನ್ಸಿ ಹೌಸ್, ಜಿಪ್ ಲೈನ್, ಮಿನಿ ಆಬ್ಸ್ಟೆಕಲ್, ಹಾಗೆ ಚಿಲ್ಡ್ರನ್ಸ್ ಪಾರ್ಕ್, ಜುರಾಸಿಕ್ ಪಾರ್ಕ್ ಎಲ್ಲನೂ ಇದೆ. ಮಕ್ಕಳು ಕರ್ಕೊಂಡು ಬಂದರೆ ಅಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಹಾಗೆ ಕ್ವಾರ್ಟರ್ಸಲ್ಲಿ ನನ್ನ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತ ಎಷ್ಟೊಂದು ಜನ ವಾಕಿಂಗ್ ಹೋದಾಗೆಲ್ಲನೂ ಹೇಳ್ತಾ ಇರ್ತಾರೆ, ಸಿಕ್ಕಿದಾಗ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಮಾಡ್ತೀರಾ, ರೀಲ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ. ಹಾಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರಾದರೂ ಚೇತಕ್ ಪಾರ್ಕ್ನ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಎಂಜಾಯ್ ಮಾಡಿ. ಹೊಸ್ದಾಗಿ ಬಂದಿರೋರು ಯಾರಾದರೂ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದರೆ ಅವರಿಗೆ ಎಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಾದರೂ ಚೇತಕ್ ಪಾರ್ಕ್ಗೆ ಹೋಗಿಲ್ಲ ಅಂದರೆ ದಯವಿಟ್ಟು ಹೋಗಿ, ಹತ್ರನೇ ಇದೆ, ಕ್ವಾರ್ಟರ್ಸಿಗೆ ಹತ್ರನೇ ಇದೆ ಇದು. ಮಕ್ಕಳು ಕರ್ಕೊಂಡು ಹೋದ್ರಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಸಂಡೇ ಔಟಿಂಗ್ ಅಂತ ಓಲ್ಡ್ ಡೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ಮಕ್ಳಿಗೂ ಇದೆ ಮತ್ತು ದೊಡ್ಡವ್ರಿಗೂ ಆಟ ಆಡೋಕ್ಕೆಲ್ಲ ಗೇಮ್ಸ್ ಇದ್ದಾವೆ. ಮತ್ತು ಫೋಟೋಸು ವೀಡಿಯೋಸ್ ಎಲ್ಲ ಚೆನ್ನಾಗಿ ಫೋಟೋಸ್ ಎಲ್ಲ ಮಾಡ್ಕೋಬೋದು. ರೀಲ್ಸ್ ಮಾಡೋರ್ಗಂತೂ ಒಳ್ಳೆ ಮಸ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ಯಾವ ಥರ ಹಳ್ಳಿ ಶೈಲಿಯಲ್ಲಿ ಗುಡಿಸ್ಲಿರ್ತಾವಲ್ಲ, ಆ ಥರದ್ದೆಲ್ಲ ಒಂದು ಮಾಡಲ್ ಟೈಪು ಮಾಡಿದ್ದಾರೆ. ಅಲ್ಲಿ ಅಡುಗೆ ಮನೆ, ಈ ಕಡೆ ಎಲ್ಲ ಇದು ಏನು ಬೆಡ್ರೂಮ್ಸು, ಮತ್ತು ಅದ್ರ ಮುಂದೆ ಎಲ್ಲ ಒಂದೊಂದು ಪಾಟ್ ಕೂಡ ಇಟ್ಟಿದ್ದಾರೆ. ಹಾಗೆ ಒಳಗಡೆ ಒಂದು ಕಾಟ್ ಕೂಡ ಇಟ್ಟಿದ್ದಾರೆ. ಒಂಥರ ಗುಡಿಸ್ಲು ಟೈಪು ಒಂದು ಮಾಡಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫುಲ್ಲು ಒಂದು ಪ್ಲೇಸು ಬಿಟ್ಟಿಲ್ಲ, ಎಲ್ಲ ಕಡೆನೂ ಸುತ್ತಿದ್ದೀವಿ. ಒಂದು 3 ರೌಂಡ್ ಬಂದಿದ್ದೀವಿ ಮಕ್ಕಳು ಕರ್ಕೊಂಡು ನಾವಂತೂ. ನೋಡಿ, ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೀವೇ ತುಂಬ ಎಂಜಾಯ್ ಮಾಡ್ತೀರಾ. ನಿಜನೇನೋ ಅಂತ ಗೊತ್ತಾಯ್ತು. ಮಣ್ಣಲ್ಲಿ ಆಟ ಮಗನ ಬೇಡ 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 ಮಣ್ಣು ತುಂಬಿದ್ದಾರೆ. ಬೇಡ ಬೇಡ ವಿಡಿಯೋನಾ ಫೋಟೋನಾ? ವಿಡಿಯೋ. ಬೊಂಬು ಮ್ಯಾನ್, ಬೊಂಬು ಮ್ಯಾನ್ ಇಲ್ಲಿ ನೋಡು. ಏನು ನಮ್ಮನೆ ಫೋಟೋ ತೆಗಿತಲ್ಲ ನಿಂದು. ಅಲ್ಲ ಹೋಗೋರಿ, ಡೈನೋಸರ್ ಅಸ್ತ ವಿಡಿಯೋ ಮಾಡ್ತಾ ಇದ್ದೀನಿ. ಬಾಯ್ ಋಷಿ, ಬಾಯ್. ಮಮ್ಮಿ ಬೋತಕ್ಕ ಬಾಯ್. ಅಬ್ಬಾ, ಡೈನೋಸರಸ್. ಯಪ್ಪಾ, ಒಬ್ಬಾ ಡೈನೋಸರಸ್. ಋಷಿ 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 ಬಿಡು, ನಾವು ನಂಗೆ ಆಡ್ಸ್ಬೇಡ, ನೀನು ನೋಡು ಸುಮ್ಮನೆ. ಆಯ್ತಾ? ಹಾಂ, ಎಲ್ಲ ನೋಡ್ತಾರೆ ಡೈನೋಸರ್. ಕಬ್ಬಣದಲ್ಲಿ ಮಾಡೋರಪ್ಪ. ಡುಮ್ ಡುಮ್ ಡುಮ್. ಟ್ವಿಕ್. ಸರ್
ರಿತು ಇಲ್ಲಿ ಬಾತ್ಕೋಳಿ ನೋಡಿ ಚಿನ್ನ ಅದಲ್ಲ ಅವೆಲ್ಲ ಇದು ಆಟಾಡ್ತಾರಲ್ಲ ಅವು ಹೋಯ್ತು ನಾನು ಹಿಡಿಬೋದು ಅವು ಬತ್ತಾವಲ್ಲ ಕೇಳ್ಕೊಂಡು ಹತ್ರದಿಂದ ಋಷಿ ರಿತ್ವಿ ಕಿಲಿ ಬತ್ಕೊಳ್ಳಿ ನಿಧಾನ ನಿಧಾನ ರಿತು ವಾವ್ ಸೂಪರ್ ಸೀನರಿ ಕಂಡು ನಾನು ಸೇಮ್ ದೆವ್ವ ಒಂದೇ ಆಡ್ತಾರಂಗದ ಓಯಿನಿಯಾ ನಿನ್ನನ್ನು ಬೇಗ ಸೇರಲು ಬಾಬಾ ಇದನ್ನಂತೂ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ವಾಟರ್ ಬಾಟಲ್ನೆಲ್ಲ ಪೇಂಟ್ ಮಾಡಿ ಮತ್ತು ಇದನ್ನು ಒಂದು ಡಕ್ ಟೈಪು ಡಿಸೈನ್ ಮಾಡಿದ್ದಾರೆ. ಅಲ್ಲಿ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದಾರೆ. ಎಷ್ಟು ಸೂಪರ್ ಆಗಿದೆ ಅಲ್ಲ. ಋಷಿ ಋಷಿ ನಿದ್ದೆ ಬರ್ತಾ ಇದೆಯಾ ಮಗನು? ಆಯ್ಕ ಸೂಪರ್ ಸೂಪರ್ ಸುಮ್ಮನಿರಪ್ಪ ಇದೆ ರೌಂಡ್ ಕಂಗ ಮುಂದೆ ನೀನು ಈ ಕಡೆಗೆ ಆ ಕಡೆ ಮುಂದೆ ಆ ಕಡೆ ಮುಂದೆ ಋಷಿ ನಿದ್ದೆ ಬರ್ತಾ ಇದೆಯಾ? ನಡಿ ಬೇಡ. ಋಷಿ ಋಷಿ ಈ ಪ್ರಾಣಿನ ನೋಡಿ ನೀವು ಮೊಲ ಅಂತ ಅನ್ಕೋತಾ ಇರ್ಬೋದು, ಆದರೆ ಇದು ಮೊಲ ಅಲ್ಲ. ಫಸ್ಟ್ ನಾನು ನೋಡಿದಾಗ್ಲೂ ಮೊಲ ಇರ್ಬೋದು ಅಂದ್ಕೊಂಡೆ, ರ್ಯಾಬಿಟ್ ಅಂತ. ಆದರೆ ಇದು ರ್ಯಾಬಿಟ್ ಅಲ್ಲ, ಇಲಿಗಳು ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಅಂತ. ನಾನು ಇವತ್ತೇ ನೋಡ್ತಾ ಇರೋದು ಇಲಿಗಳು ಕೂಡ ಇಷ್ಟು ಕ್ಯೂಟಾಗಿರ್ತವೆ ಅಂತ. ಮೊಲ ಥರನೇ ರ್ಯಾಬಿಟ್ ಥರನೇ ಇದ್ದಾವೆ ನೋಡಿ, ಅಷ್ಟು ಕ್ಯೂಟಾಗಿ ಹೆಂಗೆ ತಿಂತಾ ಇದ್ದಾವೆ ತರಕಾರಿಗಳನ್ನ ಅಂತ.
ಇಲಿ ಕಂಡ್ರೆ ನನಗೆ ಭಯ, ಆದರೆ ಇವುಗಳು ನೋಡ್ತಾ ಇದ್ರೆ ಮುದ್ದಾಡಬೇಕು ಅನ್ನಿಸ್ತಾ ಇತ್ತು. ಹಾಗೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ ಇಷ್ಟೆಲ್ಲ ನೋಡಿ. ಇಲಿಗಳು ಎಷ್ಟು ಕ್ಯೂಟಾಗಿ ಹೋಗ್ತಾ ಇದ್ದಾವೆ, ಎಷ್ಟು ಕ್ಯೂಟಾಗಿ ತರಕಾರಿ ತಿಂತಾ ಇದ್ದಾವೆ ಅಂತ. ಅದಕ್ಕೆ ಗೂಡುಗಳು ಕೂಡ ಮಾಡಿದರು, ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೀವೆಲ್ಲ ನೋಡಿ ಮೊಲ ಅಂತಲೇ ಅಂದ್ಕೊಂಡಿರ್ತೀರ. ಯಾರು ಹಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಟೆನ್ ಬಿದ್ದ ಆ ಕಡೆ ಹೋಗೋರಿ. ಕುತ್ಕೋ ಕಡಿಕೆ ಕಾಲ್ಮರಲ್ಲಿ ನಾವು ಇಲ್ಲಿ पीछे से आओ, वो आ रहा जैसे वो देख वैसे आ वैसे वो सही नहीं कर ले ना आते ना करिया बाद में आके कर लेंगे. ನಿಧಾನ ಬಿಗಿಯಾಗಿ ಇಟ್ಕೋ. ಅದಕ್ಕೆ ಮಜಬೂತ್ ಪಕಡೋ ನಿಧಾನ. नीचे पानी है मत छोड़ो. ಅವ್ನು ಹಿಡ್ಕೊಡ್ತಾರ ನೋಡ್ರಿ. ಈಗ ಹಿಡ್ಕೋ. ಏನು ಅಂತ ತಿಳ್ಕೊಳ್ಳೋದು ಇವನು. किसमें? मेरे को भी बेटा आगे पकड़ना साइड पकड़. आगे 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 रखो गाड़ी. आगे रखो. हाथ आगे पकड़. आगे पकड़. हाथ का आगे पकड़. नीचे मत देख. आगे देख. आगे देख. आगे मतलब ಅದಕ್ಕೆ ಮುಂದೆ ಸುಮ್ಮನೆ ಕಾಳೆ ಕ್ಯಾಲ್ ಮಾಡಿದ್ರೆ ಔಟ್. ಅದಕ್ಕೆ
ನೋಡಬೇಡ ಕೆಳಗೆ ಕಾಲ್ ಮಾಡಿ ಅಷ್ಟೇ 100 ರೂಪಾಯಿ ಹೋಯ್ತು. ಕೊನೆ ತಕ ಬರ್ಬೇಕು. ಕೊನೆ ತಕ ಬಂದ್ರೆ 100 ರೂಪಾಯಿ ವಾಪಸ್ ಕೊಡ್ತಾರೆ, ಇಲ್ಲ 100 ರೂಪಾಯಿ ಅವರೇ ಮಾಡಿಕತ್ತಾರೆ. ನಮ್ಮ ವೇಟ್ ತಡಿತವ ಅಂತಾನೆ ಅರ್ಥ ಆಯ್ತಲ್ಲ ಇದು. ನೀನು ಅದು ಅರ್ಥ ಮಾಡ್ಕೋಬೇಡ ಬಾ. ಇವನ್ ಬೇರೆ ನಾನು ಹಿಂದೆ ಕೂಟ ಅಲ್ಲಾಡ್ಕೊಂಡು ಬಂದ ನಾನು ವೆರಿ ಗುಡ್ ರಿತಿಕ್. ಅದ ಗುಡ್ ऋतिक बढ़िया कर रहे इसलिए कर रहा है. ಋಷಿ ಈ ಕಡೆ ಮುಂದಿನ ಬಂದು ಹಿಡಿಯಮ್ಮ, ಮತ್ತೆ ಬರ್ತಾನೆ ಆಮೇಲೆ ಹಿಡಿಯೋದು ಆ ಕಡೆಯಿಂದ ಕಳ್ಸು. ಮಮ್ಮಿ ಋಷಿ ಇಲ್ಲಿ ಬೈಲ್ 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 ಬಾ ಬಾ. ಗೋ ಬಾ. ಆ ಕಡೆಯಿಂದ ಕಳ್ಸಿ. ಈಗ ಈ ಕಡೆಗೆ ಬಂದ್ಬಿಟ್ಟು ಕಳ್ಸ್ಬಿಟ್ಟು ಮಮ್ಮಿ ತಕ ಬಾ. ತಪ್ಪಿಸ್ಕೊ ಬಾ, ಬೇಗ ಬಾ. ಬಾ ಬಾ ಬಾ. ಯಾರು ಇಲ್ಲ ನೀ ಹುಳು ಅಮ್ಮ. ಬಾ 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 ಬಾ. ಕೈಯೇ ಮಣ್ಣು. ಅಯ್ಯೋ ಸಿಟ್ಕ ಪ್ಯಾಂಟೆಲ್ಲ ಗಲೀಜು ಮಾಡ್ಕೊಂಡೆ ರಸ. ಅಯ್ಯೋ ಅಗ್ಗಡ್ಕೋಬೋದು. ಕಾಲು ಅಗ್ಗಡ್ಕೊ ಮೇಲೆ ಕೂತ್ಕೊಳಕ್ ಹೋಯ್ತಾವ. ಅಲ್ಲಿ ಮೇಲೆ ಅಗ್ಗಡ್ಕದ ಇಲ್ಲಿ ಹಿಡ್ಕೊಳ್ಳಿ. ಬದ್ರಿಗೆ ಆತ ಅದು ಇದ್ರ ಮದಿಕ್ ಮಾಡಿ ಕಾಲ ಮದಿಕ್ ಮಾಡಕ್ ಈಗ ಜೀತ್ ಕಯ ಮಕ್ಕಳಿಂದ ಹಿಡಿ ನೋಡಮ್ಮ ಮುಂದಕ್ಕೆ ಕಾಲು ಸಿಗಾಕತ್ತ ನೋಡಮ್ಮ, ಬಿದ್ದು ಮುಖ ನೆಡ್ಕೊಡ್ಕೊಂಡು. ಸೂಪರ್ ಸೂಪರ್. ನಿಧಾನ ನಿಧಾನ ಬಾ. ಬಾ. ಅಲ್ಲಿಂದ ರನ್ನಿಂಗ್ ರೇಸ್ ನಿನಗೂ ರಿಸಾನ್ಸ್ ಯಾರು ಕಷ್ಟಪಡ್ತಾರೆ ನೋಡಿ. ನಿನಗೆ ರೆಡಿ ಗೋ. ಬಾ ರಿಷಿ ಬಾ ಬಾ. ಅಣ್ಣ ಬಂದು ಬಿಟ್ಟು ಮಾಡವ. ಬಾ ಸಾಕು ಬಾ. ಮುಂದಕ್ಕೆ ಮುಂದಕ್ಕೆ कैसे करा? ओए रसी! ವಿಶಾಖ ನಿಡ್ಕೊಂಡ అవుతా ನನ್ನ ಮಗ. ಅಲ್ಲಿ ಹಿಡ್ಕೊಳ್ಳಪ್ಪ. ಹತ್ತೆ ನೀರು ನೀರು ಅಂತದೆ. ವಾಟ್ ಬಾಬಾ. ಮುಂದ್ಕೋದಿಗ जो
ಜೋರ ಮಾಡು ಜೋರ ಮಾಡು ನೀ ಅದ್ರ ಮೇಲೆ ಕಾಲ್ ಮಾಡಿಕೋ ಫಸ್ಟು. ಜೋರಾಗಿ ಮಜಾ ಬರುತ್ತೆ ಮಜಾ ಬರೋಂಗೆ ಹಾಯ್ ನೀನೇ ಹಾಕೊಂಡಿಲ್ಲ ದಡಿಯ ಏನಾ ದಡಿಯ ಇವನು ಯಾಕೆ ಹಿಂಗೆ ಆಡ್ತಾನೆ ಕಷ್ಟ ಬಿದ್ದು ಸರಿಯಾಗಿ ಕುತ್ಕೊಳತ್ತು ನಗಾಡ್ಬೇಕು ಏನು ಜೋರ ಹೊಡ್ಸು ದಡಿಯ ಅಲ್ಲ ನಾನು ಹೋಗ್ಬೋದಾ 4 ಜನ ಇದ್ರ ಮೇಲೆ ಹೌದಾ ಇಲ್ಲಿ ಋಷಿ ಋಷಿ ಇದೆ ಇದಕ್ಕೆ ಹೋಗಿದ್ವಲ್ಲ ಅಲ್ಲೇ ಊಟಿಲಿ ಹೋಗಿದ್ದೆ ಈ ಥರದ್ದು ಈ ಕಡೆ ತಿರ್ಗೋ ಹಂಗೆ ಮಾಡಕಣ್ಣ ಮಗನು ಬೋಟಿಂಗ್ ಆಡಿದ್ವಿ. ಬೋಟಿಂಗ್ ಆದಮೇಲೆ ಮಕ್ಳಿಗೆ ಜಿಪ್ ಲೈನ್ ಆಡಿಸ್ತಾ ಇದ್ದೀವಿ. ಋಷಾಂಕ್ ಮತ್ತು ರಿತ್ವಿಕ್ ಇಬ್ಬರೂ ಆಟ ಆಡಿದ್ರು. ಫಸ್ಟ್ ರಿತ್ವಿಕ್ ಬರ್ತಾ ಇದ್ದಾನೆ ನೋಡಿ, ಆಮೇಲೆ ಋಷಾಂಕ್ ಕೂಡ ಆಟ ಆಡ್ದ ಈ ಜಿಪ್ ಲೈನಲ್ಲಿ. ಅವ್ನು ಭಯನೇ ಪಡಲಿಲ್ಲ, ಇಬ್ಬರು ಕೂಡ ಅಷ್ಟೇ ಖುಷಿಯಿಂದನೇ ಆಟ ಆಡಿದ್ರು. ಮಕ್ಕಳಿಬ್ರು ಭಯ ಪಡಲಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡು ಬಂದರು ಜಿಪ್ ಲೈನಲ್ಲಿ. ಆದರೆ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಅವ್ರು ಅಲ್ಲಿಂದ ಬರ್ತಾ ಇರೋದು. ಋಷಿ ಋಷಿ ಭಯ Hi Rushi, how are you? ಹಾಯ್ ಚಿಪ್ಸಿ ನಾನೇನು ಬೆಂಕಿ ಗೇಮ್ಸ್ ಎಲ್ಲ ಆಡಿ ಸುಸ್ತಾಗಿತ್ತು. ಮತ್ತು ಚೇತಕ್ ಪಾರ್ಕ್ ಒಳಗಡೆನೇ ಒಂದೆರಡು ಶಾಪ್ ಇದ್ದಾವೆ. ಇಲ್ಲೇ ಟೀ ಕಾಫಿ ಮತ್ತು ಚಿಪ್ಸ್ ಪ್ಯಾಟೀಸ್ ಈ ಥರದ್ದೆಲ್ಲ ಸೇಲ್ ಮಾಡ್ತಾರೆ. ಅಲ್ಲೇ ತೊಗೊಂಡು ಇವಾಗ ತಿಂತಾ ಇದ್ದೀವಿ. ಒನ್ ಡೇ ಪೂರ್ತಿ ನಾವು ಪಾರ್ಕಲ್ಲೇ ಸುತ್ತಾಡಿದ್ದೀವಿ. ತುಂಬಾ ಚೆನ್ನಾಗಿದೆ. ಒನ್ ಡೇ ಪೂರ್ತಿನೂ ಸಾಕಾಗಲ್ಲ. ನಾವು ನಿಧಾನಕ್ಕೆ ನೋಡಿಕೊಂಡು ಸುತ್ತಾಡಿಕೊಂಡು ಗೇಮ್ಸ್ ಎಲ್ಲ ಆಡ್ತೀವಿ ಅಂದರೆ ತುಂಬ ಬೇಗನೆ ಬರಬೇಕಾಗುತ್ತೆ. ನಾವು ಮಧ್ಯಾಹ್ನ ಒಂದು 1 ಗಂಟೆಲಿ ಬಂದ್ವಿ. ಇವಾಗ ಸಂಜೆ 6 ಗಂಟೆ ಆಗಿದೆ. ಮತ್ತು ಕಾರ್ಟಿಂಗ್ ಆಡಬೇಕಾದ್ರೆಲ್ಲ ನನ್ನ ಹಸ್ಬೆಂಡ್ ವೀಡಿಯೋಸೇ ಮಾಡಿಲ್ಲ. ನಾನು ಕಾರ್ಟಿಂಗ್ ಆಡಬೇಕಾದ್ರೆ ಸ್ವಲ್ಪ ಹೋಗಿ ಅಲ್ಲಿ ಗುದ್ಕೊಂಡಿದ್ದೆ, ಅದನ್ನು ವೀಡಿಯೋಸ್ ಮಾಡೇ ಇಲ್ಲ ನನ್ನ ಹಸ್ಬೆಂಡು. ಮತ್ತು ಅಲ್ಲೇ ಕಾಫಿ ಟೀ ಎಲ್ಲ ಕುಡ್ಕೊಂಡು, ಅಲ್ಲೇ ಶಾಪ್ಗಳಿದ್ದಾವೆ, ಕಾಫಿ ಟೀ ಮತ್ತು ಪ್ಯಾಟೀಸ್ ಎಲ್ಲ ತಿನ್ಕೊಂಡು 6 ಗಂಟೆ ಆಗೋಗಿತ್ತು. ಮತ್ತು ಇನ್ಯಾವುದು ವೀಡಿಯೋಸ್ ಎಲ್ಲ ಮಾಡೋಕ್ಕೂ ಆಗಲಿಲ್ಲ, ಚಾರ್ಜ್ ಎಲ್ಲ ಖಾಲಿ ಆಗ್ತಾಯಿತ್ತು. ಮತ್ತು ನಾವು ಅಲ್ಲಿಂದ ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ರಿಲಯನ್ಸ್ ಮಾರ್ಟಲ್ಲಿ ಇದು ಕ್ರಿಸ್ಮಸ್ ಟೈಮಲ್ಲಿ ನಾನು ವೀಡಿಯೋಸ್ ಮಾಡಿರೋದ್ರಿಂದ ಅದು ಕ್ರಿಸ್ಮಸ್ ಟೈಮಲ್ಲೇ ಡೆಕೋರೇಟ್ ಮಾಡಿರೋದು. ಮಾಲಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತು ಮನೆಗೆ ಬಂದ್ವಿ ಅಷ್ಟೇ. ನಾನು ಕ್ರಿಸ್ಮಸ್ ಟೈಮಲ್ಲಿ ಮಾಡಿರೋ ವೀಡಿಯೋಸ್ನೆಲ್ಲ ನಾನು ಇವಾಗ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ಇವಾಗ ವೀಡಿಯೋಸ್ ಆಗ್ತಾ ಇದ್ದಾಳೆ ಅಂತ. ನನಗೆ ಸ್ವಲ್ಪ ಟೈಮೇ ಆಗಿರಲಿಲ್ಲ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಈ ಥರದ್ದೆಲ್ಲ ಆಗ್ತಾನೇ ಇರಲಿಲ್ಲ. ವೀಡಿಯೋಸ್ಗಳಿದ್ದಾವೆ, ಎಡಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ನನ್ನ ಬರ್ತಾನೆ ಇರುತ್ತೆ. ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂತ ಹೇಳ್ತಾ, ಮತ್ತು ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.